ಸ್ವೀಟ್ ಪೊಟ್ಯಾಟೊ ಗೆಣಸು ಇದನ್ನು ಯೂಸ್ ಮಾಡಿಕೊಂಡು ಇಲ್ಲಿ ನಾನು ಬ್ರೌನಿ ಮಾಡ್ತಾ ಇದ್ದೀನಿ. ಹೇಳೋದಕ್ಕೆ ಸ್ವಲ್ಪ ಆಶ್ಚರ್ಯ ಆಗ್ಬೋದು ಅಥವಾ ತಿಂದಿರೋರಿಗೆ ಇದು ಗೊತ್ತಿರುತ್ತೆ ಅನ್ಸುತ್ತೆ. ಟೇಸ್ಟ್ ಅಂತೂ ನಾರ್ಮಲ್ ಬ್ರೌನಿ ಹೇಗಿರುತ್ತೋ ಹಾಗೇನೇ ಇರುತ್ತೆ, ಏನೂ ವ್ಯತ್ಯಾಸ ಇರಲ್ಲ. ಇದು ಮಾಡಲಿಕ್ಕೆ ನಾನು ಫಸ್ಟು ಗೆಣಸನ್ನ ಬೇಯಿಸ್ಕೊಂಡು ಅದನ್ನು ತಣ್ಣಗಾದ್ಮೇಲೆ ಅದು ಸಿಪ್ಪೆ ತೆಗೆದು ಒಂದು ಬೌಲ್ಗೆ ಹಾಕೊಂಡು ನಾನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡೆ. ಇದಕ್ಕೆ ನಾನು 2 ಸ್ಪೂನ್ನಷ್ಟು ಕೊಬ್ಬರಿ ಎಣ್ಣೆನ ತೊಗೊಳ್ತಾ ಇದ್ದೀನಿ. ಇದು ಯಾವ ಆಯಿಲಾದ್ರೂ ತೊಗೋಬೋದು. ನೆಕ್ಸ್ಟ್ ಇದಕ್ಕೆ 2ರಿಂದ 3 ಸ್ಪೂನ್ನಷ್ಟು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ. ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮೈದಾ, ಕೋಕೋ ಪೌಡರ್, ಸಾಲ್ಟ್ ಮತ್ತು ಬೇಕಿಂಗ್ ಪೌಡರ್ನ ಚೆನ್ನಾಗಿ ಜರಡಿ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡು ಕೇಕ್ ಟಿನ್ಗೆ ಹಾಕ್ಕೊಂಡೆ. ಇದು ಮೇಲ್ಗಡೆ ನಾನು ವಾಲ್ನಟ್ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಚಾಕ್ಲೇಟ್ನ ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವು ಮಕ್ಕಳು ಗೆಣಸು ತಿನ್ನದೇ ಇರೋರಿಗೆ ಈ ಥರ ಮಾಡ್ಕೊಡ್ಬೋದು. ಯೂಶ್ವಲಿ ನಾನು ತರುಣಿಯಾಗೆ ಪ್ಯಾನ್ ಕೇಕ್ ಅಥವಾ ಕಟ್ಲೆಟ್ ಮಾಡ್ಕೊಡ್ತಿದ್ದೆ. ಅವಳು ಕೂಡ ಗೆಣಸು ತಿನ್ನೋದಿಲ್ಲ. ಸೊ ಇದ್ರ ಜೊತೆಗೆ ಈಗ ಬ್ರೌನಿ ಕೂಡ ಆ್ಯಡ್ ಆನ್ ಆಗಿದೆ. ಇಲ್ಲಿ ನಾನು ಗೆಣಸನ್ನ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿಲ್ಲ, ಯಾಕೆಂದರೆ ನನಗೆ ಅದರದ್ದು ಮಧ್ಯದಲ್ಲಿ ಗೆಣಸು ಸಿಗಬೇಕು ಅಂತ. ಇಲ್ಲಿ ಸ್ಮ್ಯಾಶ್ ಮಾಡೋದು ಬದಲು ಮಿಕ್ಸಿಗೆ ಹಾಕಿ ಅದನ್ನು ಕ್ಲೀನಾಗಿ ಪೇಸ್ಟ್ ಕೂಡ ಮಾಡಿಕೊಂಡು ಈ ಬ್ರೌನಿಗೆ ಆ್ಯಡ್ ಮಾಡ್ಕೋಬೋದು. ಚೆನ್ನಾಗಿರುತ್ತೆ ಅದು ಕೂಡ.